ಒಂಥರ ಶಿಕ್ಷಣ ಅನ್ನೋದು ಹೆಂಗಾಗಿದೆ ಅಂದರೆ, ಎಲ್ಲ ಒಂದು ಕಡೆ ಈ ವರ್ಷ ಬಿಗಿನಿಂಗಲ್ಲಿ ಒಬ್ಬರು ಬಂದಿದ್ರು ನನ್ನ ಹತ್ರ ಮಾತಾಡಲಿಕ್ಕೆ, ಕೃತಕ ಬುದ್ಧಿಮತ್ತೆ ಬಗ್ಗೆ ಮಾತಾಡಕ್ಕೆ ಬಂದಿದ್ರು. ಶಿಕ್ಷಕರಿಲ್ಲದಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸತಕ್ಕಂಥ ಯೋಜನೆಗಳು ಕೂಡ ನಡೀತದೆ ಈ ಪ್ರಪಂಚದಲ್ಲಿ, ಡಿಜಿಟಲ್ ಸಿಸ್ಟಮ್ ಅಲ್ಲಿ. ಅಂಥದ್ರಲ್ಲಿ ನಮ್ಮ ಶಿಕ್ಷಣದ ಗುಣಮಟ್ಟ ಉಪಯೋಗಿಸೋಕ್ಕೆ ಮನುಷ್ಯರೀಗ ಪ್ರಯತ್ನ ಮಾಡಬೇಕಾಯ್ತು, ನಮ್ಮ ಗುರುತನ್ನು ಉಳಿಸ್ಕೋಬೇಕು ಅಂತ ಒಂದು ಕಾಲ ಇದು ಬಂದಿರತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ಏನು ಹೇಳ್ತಾನೆ ಅವನು ಅಂತಂದರೆ, ಅವನು ಬಂದಂಥವರು ಆ ಕೃತಕ ಬುದ್ಧಿಮತ್ತೆಯ ಪೂರ್ತಿ ಇದನ್ನು ಕ್ಲಾಸ್ ರೂಮ್ಗೆ ಅಳವಡಿಸ್ತಾರೆ, ಅಲ್ಲಿ ಶಿಕ್ಷಕರ ಅವಶ್ಯಕತೆನೇ ಇರೋದಿಲ್ಲ ಅನ್ನೋ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡೋಂಥ ಕಾಲ. ಅಂಥದ್ರಲ್ಲಿ ಎಲ್ಲೋ ಒಂದು ಕಡೆ ಪುಟ್ಟರಾಜ ಗವಾರಿಗಳನ್ನ, ಮತ್ತು ಸ್ವಾಮಿ ವಿವೇಕಾನಂದ, ರಾಮಕೃಷ್ಣ ಪರಮಹಂಸರನ್ನ, ಶಂಕರಾಚಾರ್ಯರನ್ನ ಇಂಥ ನೆನೆಸ್ಕೊಳ್ಳೋದು ಅಂದರೆ ಗೋವಿಂದ ಇವರು ಇದ್ದಾರೆ ನಮ್ಮ ಶರೀಫ್ರವರು, ಮತ್ತು ಅವ್ರಿಗೆ ಏನೋ ತಮಾಷೆಯಲ್ಲ ಅವರ ಒಂದು ಸಂಬಂಧಗಳಿದ್ವಲ್ಲ ಅದೆಷ್ಟು ಅಗಾಧವಾಗಿತ್ತು, ನಿಗೂಢವಾಗಿತ್ತು ಅಂತಂದರೆ ಅದು ಯಾರು ಅರ್ಥ ಮಾಡ್ಕೊಂಡು ಅತೀತವಾಗಿದ್ದಂಥ ಸಂಬಂಧಗಳು. ಅಂಥ ಸಂಬಂಧಗಳನ್ನು ಇರ್ತಕ್ಕಂಥದ್ದು ಎಲ್ಲಿ ಅಂದರೆ ಈ ಮಾನವೀಯ ಸಂಬಂಧಗಳಿದ್ದರೆ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಇಲ್ಲಂದರೆ ಈ ಕೃತಕವಾದಂಥವಂದರೆ ಈಗ ಮೊಬೈಲ್ ಸಿಸ್ಟಮ್ ಆಗಿದೆ ನೋಡ್ರಿ, ಮಾತಾಡ್ತೀವಿ ಮೊಬೈಲಲ್ಲಿ ಏನು ಮಾಡಿ ಬಂದಾಗೆ ಮಾತಾಡೋಕ್ಕೆ ಏನಿರಲ್ಲ, ಹಂಗಾಗಿ ಹೋಗಿರುತ್ತೆ. ಅಂಥ ಪರಿಸ್ಥಿತಿಗಳನ್ನು ನಾವು ಇವತ್ತು ಕಾಣ್ತಿದ್ದೀವಿ. ಹಂಗಾಗಿ ಮಕ್ಕಳ ಒಂದಿಷ್ಟು ಬೆಳವಣಿಗೆ ಬಗ್ಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಏನು ಉಪನ್ಯಾಸಕರು ಮತ್ತು ಶಿಕ್ಷಕ ಮಿತ್ರದರೆ ನಿಜವಾಗ್ಲೂ ಕೂಡ ಗಿವ್ ಮಿ ಎವ್ರಿಥಿಂಗ್ ಟು ಮಿ ಅಂತೇಳಿ ಎಲ್ಲರೂ ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ಎಲ್ಲರೂ ಕೊಟ್ಟಿದ್ದಾರೆ. ನಾನು ತುಂಬ ಖುಷಿ ಪಡ್ತೀನಿ ಆ ವಿಷಯದಲ್ಲಿ. ನಾನು ಯಾವುದೇ ವಿಷಯದಲ್ಲಿ ನಿಮ್ಮ ತಪ್ಪುಗಳನ್ನು ನಿರ್ದಾಕ್ಷಿಣ್ಯವಾಗಿ ಅಲ್ಲಿ ಹೇಳ್ತೀನಿ, ಬಟ್ ಯಾಕೆ ಹೇಳ್ತೀವಿ, ತಿದ್ಕೊಳಕ್ಕೆ ಹೇಳ್ತೀವಿ ಅಷ್ಟು, ಬೇರೆ ಏನೋ ಕಾರಣಕ್ಕಲ್ಲ. ಅದನ್ನೆಲ್ಲ ನೀವು ತಿದ್ಕೊಂತಿದ್ದೀರ, ಅದು ಕೆಲಸ ಮಾಡ್ತಿದ್ದೀರ, ಆ ನೈಪುಣ್ಯತೆ ಇದೆಯಲ್ಲ ಅದು ನಿಮ್ಮಲ್ಲಿದೆ. ಅದಕ್ಕೋಸ್ಕರ ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆ ಕಾರಣ ಆಗಿದೆ. ನಾನು ಏನು ಹೇಳೋ ಅದು ಹೇಳಿಕೆಂತ ಬಿಡು ಅಂತಂದ್ರೆ ನೋ, ಅದು ಆಗೋದಿಲ್ಲ. ಮತ್ತು ತಿದ್ಕೊಂತಿದ್ರೆ ಅದು ಒಂದು ಬೆಳವಣಿಗೆಗೆ ಪರಿವರ್ತನೆಗೆ ಕಾರಣ ಆಗ್ತದೆ. ಅಂಥ ಮುಖ್ಯಸ್ಥರು ಕೂಡ ಅಷ್ಟೇ ಪ್ರಾಮುಖ್ಯವಾಗಿ ಅವಶ್ಯಕತೆ. ಯಾಕೆಂದರೆ ದೇ ಆರ್ ಬ್ರಿಡ್ಜ್ ಟು ಅಸ್. ಎಲ್ಲ ಶಿಕ್ಷಕರು ನಾನು ಭೇಟಿ ಹಾಕಲ್ಲ, ಎಲ್ಲ ಮಕ್ಕಳನ್ನು ನಾನು ಭೇಟಿ ಹಾಕಲ್ಲ. ಆದರೆ ನಮ್ಮ ಮೀಡಿಯೇಷನ್ ಏನಿದೆಯಲ್ಲ, ಬ್ರಿಡ್ಜ್ ಇದೆಯಲ್ಲ, ಏನು ಮುಖ್ಯಸ್ಥರು ಅಂತ ನಾವು ಕರಿತೀವಿ, 4 ಜನ 5 ಜನ ಇದ್ದಾರೆ, ಅವರ ಒಂದು ಪರಿಶ್ರಮ ಇದೆಯಲ್ಲ ಈ ಯಶಸ್ಸಿಗೆ ಕಾರಣ ಆಗ್ತಿದೆ. ಅವರು ನಾವೇನು ಹೇಳ್ತೀವೋ ಅದನ್ನ ನಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಅದನ್ನ ಕನ್ವೆ ಮಾಡ್ತಾರೆ. ದಟ್ ಈಸ್ ವಾಟ್ ವಿ ರಿಕ್ವೈರ್ ಅಂತ. ಮೊನ್ನೆ ಒಂದು ಸಣ್ಣ ಪ್ರಸಂಗ ಆಯ್ತು ನಾನು ಅನಾವಶ್ಯಕ ಆದ್ರೆ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಒಂದು ಕ್ಲಾಸ್ ರೂಮಲ್ಲಿ ಹೋಗಿದ್ದೆ ನಾನು. ಆ ಮಕ್ಕಳಿಗೆ ಎಷ್ಟು ಜನ ಜಗಳ ಆಡ್ತಿರೋ ಮನೆಗೆ ಅಂತ ಕೇಳಿ, ಜಗಳ ಹೆಂಗೆ ಆಡ್ತಿರೋ ಮನೆಗೆ ಎಷ್ಟು ಜನ ಜಗಳ ಆಡ್ತಾರೆ? 9% ಮಕ್ಕಳು ಕೈ ಎತ್ತಿದ್ರು. ವಿ ಆರ್ ಕ್ವಾರ್ಲಿಂಗ್ ಬಿಟ್ವೀನ್ ಅಂದ್ರೆ ಮಕ್ಕಳು ಅವರವರೇ ಕ್ವಾರ್, ನಾನು ಅಣ್ಣ ತಮ್ಮ ಅಕ್ಕ ತಮ್ಮ ಈ ಥರ ಮನೆಯಲ್ಲಿ ಕ್ವಾರ್, ಒಬ್ಬನೇ ಒಬ್ಬ ಮಾತ್ರ ಮಾವನ ಜೊತೆ ಜಗಳ ಆಡ್ತಿದ್ದೀವಿ. ನಿಜವಾಗ್ಲೂ ಯೋಚನೆ ಮಾಡ್ರಿ, ಈ ಪ್ರಶ್ನೆ ಯಾರಿಗೆ ಕೇಳಿಲ್ಲ ನಾವು, ಯಾಕೆಂದ್ರೆ ಇದು ಯಾರಿಗೂ ಗೊತ್ತಿಲ್ಲದಂಥ ವಿಷಯ. ಆದರೆ ಆ ಮಕ್ಕಳಿಗೆ ಆ ಕ್ವಾರಲ್ನೆಸ್ನ ಅವಾಯ್ಡ್ ಮಾಡೋದಿದೆಯಲ್ಲ, ಮನೆಯಲ್ಲಿ ಎಷ್ಟು ಬೇಸತ್ತಿದ್ದಾರೆ ಜನ ಮಕ್ಕಳು ತಂದೆ ತಾಯಿಗಳು ಅಂತಂದ್ರೆ ಮಕ್ಕಳನ್ನು ಸಾಕೋದು ಕಷ್ಟ ಆಗಿದೆ. ಅಷ್ಟು ಒಂಥರ ವೈವಿಧ್ಯ, ನಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ಇರ್ತಾ ಜಗಳ ಆಡೋದಂತೆ, ಅಷ್ಟು ಜಗಳ ಆಡ್ತಾರೆ ಮನೆಯಲ್ಲಿ. ಹಂಗೆ ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಹರಿಸ್ತಕ್ಕಂಥದ್ದು ಇದೆಯಲ್ಲ, ದಟ್ ಈಸ್ ವಾಟ್ ದ ರಿಕ್ವೈರ್ಮೆಂಟ್ ಆಫ್ ಎ ಡೇ ಅಂತೇಳಿ ಇವತ್ತಿನ ಅವಶ್ಯಕತೆ ಇದೆ. ಯಾಕೆಂದರೆ ಶಿಕ್ಷಣಕ್ಕೆ ನಾವು ಎಷ್ಟು ಒತ್ತು ಕೊಡ್ತೀವೋ ಮಕ್ಕಳನ್ನ ಬೇರೆ ಥರ ಬೆಳವಣಿಗೆಗೆ ನಾನು ಹೇಳ್ತೀನಿ. ಬಂದಾಗ ನಾನು ಪ್ರತಿ ದಿವಸ ನಾನು ಏನು ಹೇಳ್ತಿರ್ತೀರ ಅದು ನಿಮಗೆಲ್ಲರೂ ಕೂಡ ಗೊತ್ತಿದೆ ನಾನು ಏನು ಹೇಳ್ತೀನಿ ಅಂತೇಳಿ. ಅಷ್ಟು ವಿಷಯಗಳನ್ನ ಮಕ್ಕಳಿಗೆ ಮನಮುಟ್ಟಂಗೆ ಮಾಡಿ ಆ 50% ಯಾರು ಕ್ಲಾಸ್ ಇದ್ದಾರೆ ಅವರು ಆ ಮಕ್ಕಳನ್ನ ಪರಿವರ್ತನೆ ಮಾಡಿದರೆ ನಿಜವಾಗ್ಲೂ ಒಂದು ಹೊಸ ಯುವಕ ಒಂದು ಹೊಸ ಒಂದು ಪ್ರಾಡಕ್ಟನ್ನು ಕೊಟ್ಟಂಗಾಗುತ್ತೆ. ಅಂಥ ಕೆಲಸನ ತುಂಬ ಶಿಸ್ತುಬದ್ಧವಾಗಿ ಮಾಡ್ರಿ ನಮ್ಮ ಮಾತನ್ನು ಹೇಳ್ತಾರೆ. ಶಿಕ್ಷಕರು ತುಂಬ ಗೌರವ ಕೊಡ್ತೀವಿ. ನಿಮ್ಮ ಮಾತುಗಳಿಗೆ ಎಲ್ಲ ಥರ ಗೌರವ ಕೂಡ ಈ ಶಿಕ್ಷಣ ಸಂಸ್ಥೆ ಕೊಟ್ಟಿದೆ. ನಿಮಗೆ ನಿಮ್ಮ ಬಗ್ಗೆ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಎಲ್ಲದೂ ಇದೆ. ನೀವೇನು ಮ್ಯಾನೇಜ್ಮೆಂಟ್ ಕೇಳ್ಬೋದು, ಎಲ್ಲದೂ ಕೂಡ ಮ್ಯಾನೇಜ್ಮೆಂಟ್ ಸಿದ್ಧವಾಗಿದೆ. ಈ ಮ್ಯಾನೇಜ್ಮೆಂಟ್ ಇದನ್ನು ಓಪನ್ ಅಪ್ ಮ್ಯಾನೇಜ್ಮೆಂಟ್. ವಿ ಆರ್ ನಾಟ್ ಡೂಯಿಂಗ್ ದಿಸ್ ಇನ್ಸ್ಟಿಟ್ಯೂಷನ್ ಫಾರ್ ದಿ ಪ್ರಾಫಿಟ್, ಇಟ್ ಈಸ್ ಫಾರ್ ಯು ಪೀಪಲ್ಸ್, ಯು ಡೆವಲಪ್ ಅಂಡ್ ವಿ ಈಟ್ ಅನ್ನೋ ಮೇಲೆ ನಾವು ನಡೆಸ್ತಾ ಇದ್ದೀವಿ. ಅದರಂಗೆ ನೀವು ನಡ್ಕೊಂಡು ಹೋಗ್ರಿ. ತುಂಬ ಚೆನ್ನಾಗಿ ಈ ಸಂಸ್ಥೆ ಯಾವುದೇ ಲೋಪಗಳು ಆಗದಂಗೆ ನಿಮ್ಮ ಜವಾಬ್ದಾರಿಗಳನ್ನು ಅತ್ಯಂತ ಪ್ರಾಮಾಣಿಕ ಮಾಡ್ರಿ ಅಂತ ಹೇಳ್ತಾ, ಶಿಕ್ಷಕ ದಿನಾಚರಣೆಗೆ ಎಲ್ಲರೂ ಕೂಡ ಬಹಳಷ್ಟು ಉಪಯುಕ್ತವಾದ ಮಾತುಗಳನ್ನು ಮಲ್ಲಿಕಾರ್ಜುನರಾಗಿರ್ಬೋದು, ಪುಟ್ಟರಾಜ್ ಓದ್ಕೊಂಡು ಹೇಳಿದಾರೆ ಅವರು. ಸಮಸ್ಯೆ ಎಲ್ಲ ಓಪನ್ ಮಾಡ್ಕೊಂಡು ಆನ್ಲೈನ್ನಾಗೆ ಏನಂದರೆ ಆಸಕ್ತಿ ಇರುತ್ತೆ. ನನಗೆ ಅದರ ಅವಶ್ಯಕತೆ ಇಲ್ಲ ಅಂದ್ರೂ ಕೂಡ ನನಗೆ ಕೇಳಿರೋದು ಒಳ್ಳೆದಾಗಿ ಮಾತಾಡಬೇಕು ಅಂತ ಹೇಳಿ ಅವ್ರು ಹುಡುಕೊಂಬಂದು ಅದನ್ನ ಅವರು ನಿಮಗೆ ಸಬ್ಮಿಟ್ ಮಾಡಿದ ರೀತಿಯಾಗಿರ್ಬೋದು, ಮತ್ತು ನಮ್ಮ ಮೇಡಮ್ ಅವರು ಅದೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ. ಆ ಮಾತುಗಳಿಗೆ ನಾನಿನ್ನೇ ಮಾತಾಡೋದು ಬೇಡ, ಅವರೆಲ್ಲ ಮಾತಾಡಿದಾರಲ್ಲ ಅಂತ ಅಂದ್ಕೊಂಡಿದ್ದೆ. ಅದೊಂದು ಅವಕಾಶ ಕೊಟ್ಟಿದ್ದಾರೆ, ಮಾತಾಡೋ ಟೈಮ್ ಆಗಿದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.
ಶಿಕ್ಷಣ ಸಂಸ್ಥೆ ಯಾವತ್ತೂ ನಿಮ್ಮ ಜೊತೆಗಿರುತ್ತೆ. ಯಾವತ್ತೂ ನಿಮ್ಮ ಕಷ್ಟ ಸುಖ ಪ್ರೀತಿ ವಿಶ್ವಾಸ ಎಲ್ಲದಕ್ಕೂ ನಾವು ಜೊತೆಗಿರ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ನಿಜವಾಗ್ಲೂ ಕೂಡ ನಾವು ಶಿಕ್ಷಣ ಸಂಸ್ಥೆ ನಿಮ್ಮಂಥ ಶಿಕ್ಷಣ ಪರಿತಜ್ಞರು ಪಡೆದು ನಾವೆಲ್ಲರೂ ಕೂಡ ಅಭಾರಿಯಾಗಿದ್ದೀವಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ.